ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಸರ್ಕಾರದ ಮಾಜಿ ಶಿಕ್ಷಣ ಸಚಿವರು, ತಿಪಟೂರಿನ ಮಾಜಿ ಶಾಸಕರು ಆದ ಹಿರಿಯ ರಾಜಕೀಯ ಮುಖಂಡರಾಗಿದ್ದಂಥ ಶ್ರೀ ಬಿ.ಸಿ. ನಾಗೇಶ್ ಅವರು ತೀರ್ಕೊಂಡಿದ್ದು ನಮಗೆಲ್ಲರಿಗೂ ಬಹಳ ದುಃಖ ಕೊಡ್ತಾ ಇದೆ. ಬಿ.ಸಿ. ನಾಗೇಶ್ ಅವರ ರಾಜಕೀಯ ಜೀವನ ಕೇವಲ ಅಧಿಕಾರದ ಪ್ರಯಾಣ ಆಗಿರಲಿಲ್ಲ. ವಿದ್ಯಾರ್ಥಿ ಸಂಘಟನೆಯಿಂದ ಆರಂಭಿಸಿ ಎಬಿವಿಪಿಯಲ್ಲಿ ಸಂಘಟನೆ ಕೆಲಸ ಮಾಡಿ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ಪಕ್ಷದಿಂದ ಎಲೆಕ್ಷನ್ ನಿಂತು ಸೋತು ಗೆದ್ದು ಅದರ ನಂತರ ಶಾಸಕರಾಗಿ ಮಂತ್ರಿಗಳಾಗಿ ಅವರು ಜೀವನವನ್ನು ನಡೆಸಿದರು. ನಾಗೇಶ್ ಅವರು ಅಂತ ಅಂದ್ಕೂಳೆ ನಮಗ ಲಕ್ಷ್ಯ ಬರೋದು ಒಬ್ಬ ಸರಳ ವ್ಯಕ್ತಿ. ನಾಗೇಶ್ ಅಂತಂದ್ರೆ ನಮ್ಗೆ ಯಾವಾಗೂ ಅವರು ಮಂತ್ರಿಗಳು ಅನಿಸ್ತಿದ್ದಿಲ್ಲ. ಒಬ್ಬ ಪಕ್ಷದ ನಮ್ಮ ಸಾಮಾನ್ಯ ಕಾರ್ಯಕರ್ತರಂಗ ಅವ್ರು ಇರ್ತಿದ್ರು. ಅವ್ರ ವಿಶೇಷತೆ ಅಂದ್ರೆ ಯಾವಾಗ ಫೋನ್ ಮಾಡಿದ್ರು ಕೂಡ ನಾಗೇಶ್ ಅವರು ಸಿಗ್ತಿದ್ರು. ಅವರು ಸುತ್ತಮುತ್ತಲ ಯೂಶುವಲಿ ರಾಜಕಾರಣಿಗಳ ಸುತ್ತಮುತ್ತಲ ಇರುವಂತ ಗುಂಪು ಟೋಳಿ ಅಂತ ಯಾವುದೂ ಇರ್ತಿದ್ದಿಲ್ಲ. ಆ ರೀತಿ ಅವ್ರದ್ದು ವ್ಯಕ್ತಿತ್ವ. ಅವ್ರ ತಂದೆಯವರಾದ ಚಂದ್ರಶೇಖರ್ನವರು ರಾಮಕೃಷ್ಣ ಹೆಗಡೆ ಅವರ ಮಂತ್ರಿಮಂಡಲದಲ್ಲಿ ಶಾಸಕರಾಗಿದ್ದರು. ಬೊಮ್ಮಾಯಿ ಅವರಿಗೆ, ರಾಮಕೃಷ್ಣ ಹೆಗಡೆ ಅವರಿಗೆ ಎಲ್ಲರಿಗೂ ಬಹಳ ಆತ್ಮೀಯರಾಗಿದ್ದರು, ಹಿರಿಯ ಬೊಮ್ಮಾಯಿ ಅವರಿಗೆ. ಆದರೂ ಕೂಡ ಇವರು ಎಬಿವಿಪಿ ಜಾಯ್ನ್ ಆಗಿದ್ದರು. ತಮ್ಮ ತಂದೆಯವರು ಜನತಾದಳದಲ್ಲಿದ್ದರು, ಜನತಾ ಪಕ್ಷದಲ್ಲಿದ್ದರು ಕೂಡ ನಾಗೇಶ್ ಅವರು ಎಬಿವಿಪಿ ಕಾರ್ಯಕರ್ತರಾಗಿ ಅಷ್ಟು ಗಟ್ಟಿಯಾಗಿ ಎಬಿವಿಪಿಯ ಕೆಲಸ ಮಾಡಿದರು. ಅದು ಅವರಿಗೆ ಇದ್ದಂಥ ಬದ್ಧತೆ, ಸಂಘಟನೆ ಬಗ್ಗೆ, ತತ್ವ ಸಿದ್ಧಾಂತದ ಬಗ್ಗೆ ಅವ್ರಿಗಿದ್ದಂಥ ಬದ್ಧತೆ. 1984ರಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿ ನಂತರ ಸಂಪೂರ್ಣವಾಗಿ ರಾಜಕಾರಣಕ್ಕೆ ಅವರು ಬಂದರು. ಒಬ್ಬ ಜನಪ್ರತಿನಿಧಿಯ ಸಾಧನೆ ನಾವು ಅಳಿಬೇಕಂತಂದ್ರೆ ಅವರು ಎಷ್ಟು ವರ್ಷ ಅಧಿಕಾರಕ್ಕಿದ್ರು ಅನ್ನೋಕ್ಕಿಂತ ಅವರು ತಾವು ಅಧಿಕಾರದಾಗಿದ್ದಾಗ ಏನು ಬದಲಾವಣೆ ಏನು ತಂದ್ರು ಅನ್ನೋದು ಬಹಳ ಮುಖ್ಯ ಆಗ್ತದೆ. ನಾಗೇಶ್ ಅವರು ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಮಂತ್ರಿಮಂಡಲದಲ್ಲಿ ಶಿಕ್ಷಣ ಸಚಿವರಾಗಿ ನಮ್ಮ ಇಡೀ ದೇಶದಲ್ಲಿ ಶಿಕ್ಷಣಕ್ಕೆ ಒಂದು ಹೊಸ ದಿಕ್ಕು ಕೊಡಾಕ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ತೆಗೆದುಕೊಂಡು ಬರ್ಬೇಕಂತ ಹೇಳಿ ನಮ್ಮ NDA ಸರ್ಕಾರದ ಏನೊಂದು ಯೋಜನೆ ಇತ್ತು. ಆ ಯೋಜನೆಯನ್ನ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಅಶ್ವಥ್ ನಾರಾಯಣ ಅವರು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಣ ಸಚಿವರಾಗಿದ್ದಂತ ನಮ್ಮ ನಾಗೇಶ್ ಅವರು ಕೂಡಿ ಅದು ಅನುಷ್ಠಾನವನ್ನು ಶುರು ಮಾಡಿದರು. ಇದು ಅವರ ಟೆನ್ಯೂರ್ದ ಅವರ ಅವಧಿಯ ಬಹಳ ಒಂದು ದೊಡ್ಡ ಮುಖ್ಯ ಹೆಜ್ಜೆ ಅಂತ ನಾ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಣ ವ್ಯವಸ್ಥೆ ಅಂತಂದ್ರೆ ಕೇವಲ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.